ವಾಟರ್ ಅನ್ನೋಕ್ ಹೋಗಿ ಲೆಟರ್ ಅಂತ ಇದ್ದಾಳೆ ಅಷ್ಟೇ. ಈಗಷ್ಟೇ ಅವಳು ಪ್ರಜ್ಞೆ ಬಂದಿದೆಯಲ್ಲ, ಗಂಟ್ಲು ಒಣಗೋಗಿರುತ್ತೆ. ಮಾತಾಡೋದಕ್ಕೆ ಭಯ ಪಡ್ತಿದ್ದಾಳೆ. ಅದಕ್ಕೆ ವಾಟರ್ ಅಂತ ಕೇಳೋಕ್ ಹೋಗಿ ಲೆಟರ್ ಅಂದ್ಬಿಟ್ಲು. ಅಷ್ಟೇ ಅಲ್ವಾ ಶ್ಯಾಮ? ಅಷ್ಟೇ, ಲೆಟರ್ ಅಲ್ಲ, ವಾಟರ್. ವಾಟರ್. ಹಾ, ವಾಟರ್ ತಗೊಳಮ್ಮ. ಕುಡಿ. ಹಾ ಶ್ಯಾಮ, ಕುಡಿ. ಅಪ್ಪ ಅಖಿಲ್, ಅವಳೊಬ್ಳೆ ದೇವಸ್ಥಾನಕ್ಕೆ ಹೋದ್ಲು ಅಂತ ನಿನಗೆ ಕೋಪ ಬಂತು, ಓಕೆ. ಆದ್ರೆ ಆ ಕೋಪನ ತೋರ್ಸೋದಿಕ್ಕೆ ಇದ ಸಮಯ? ಅವಳ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋಬೇಕಲ್ವಾ? ನಾನೊಬ್ಳೆ ದೇವಸ್ಥಾನಕ್ಕೆ ಹೋಗಿದ್ದಕ್ಕ ಅಖಿಲ್ ಅವ್ರಿಗೆ ಕೋಪ ಬಂದಿದ್ದು. ಅಂದ್ರೆ ನಾನು ಬರ್ದಿರೋ ಲೆಟರ್ ಓದಿಲ್ವಾ ಇವರು? ಇದು ಕೋಪ ಅಲ್ಲ ಡ್ಯಾಡಿ, ನೋವು. ಅವಳು ಒಬ್ಳೆ ಹೋಗಿದ್ದಕ್ಕೆ ತಾನೆ ಈ ತರ ನಡೆದಿದ್ದು ಅಂತ ನನಗೆ ನೋವು. ಶ್ಯಾಮ, ಇನ್ಯಾವತ್ತೂ ನೀನು ಒಂಟಿಯಾಗಿ ಹೋಗ್ಬೇಡ. ಯಾರಾದ್ರೂ ಒಬ್ರನ್ನ ಜೊತೆ ಕರ್ಕೊಂಡೇ ಹೋಗ್ಬೇಕು, ಸರಿನಾ? ಸರಿ ಆಯ್ತ್ರಿ. ಶ್ಯಾಮನ್ಗೆ ಪ್ರಜ್ಞೆ ಬಂದ ಮೇಲೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳು ರೆಸ್ಟ್ ತಗೊಳ್ಳಿ ಬಿಡಿ. ನಡೀರಿ, ನಾವು ಇಲ್ಲಿಂದ ಹೊರಗೆ ಹೋಗೋಣ. ಬಾಪ್ಪ, ಬಾ, ನಡೀರಿ. ಮಲ್ಕೊಮ್ಮ. ಬಾ ವಸಂತ, ಹೊರಗಡೆ ಹೋಗೋಣ. ನೀನು ಬರ್ದಿದ್ ಲೆಟ್ರು ಅಖಿಲ್ ಓದ್ಲಿಲ್ಲಮ್ಮ. ನಾನು ಓದಿದ್ದು. ಅಖಿಲ್, ಅಪ್ಪ ಅಖಿಲ್. ಅಂದ್ರೆ ಶ್ಯಾಮ ಡೈರೆಕ್ಟ್ ಆಗಿ ಅಖಿಲ್ಗೆ ಹೇಳೋಕಾಗ್ದೆ ಹೀಗೆ ಲೆಟರಲ್ಲಿ ಬರ್ದಿದ್ದಾಳೆ ಅಂತಾಯ್ತು. ಹಾಗಾದ್ರೆ ಇವನು ಇದನ್ನ ಓದಿ ಶ್ಯಾಮನ್ ಜೊತೆ ಜಗಳ ಆಡೋಕ್ ಹೋಗಿದಾನ? ಆ ಲೆಟರ್ ನೀವ್ ಓದಿದ್ರ ಮಾವ? ಹೌದಮ್ಮ. ಆ ಲೆಟರ್ ವಿಷಯ, ನಿನ್ನ ಹಾಡ್ ವಿಷಯ ನನಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ರಿಗೆ ಗೊತ್ತಾದ್ರೆ ಏನ್ ಮಾಡೋದು ಮಾವ? ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ನೋವು ನನಗೆ ಹೋಗ್ಬೇಕು ಅಂದ್ರೆ ನನ್ನ ಹಾಡಿಗೆ ಸಂಬಂಧಪಟ್ಟಿರೋ ನಿಜ ಅವ್ರಿಗೆ ಗೊತ್ತಾಗ್ಲೇಬೇಕು. ಗೊತ್ತಾಗ್ಬೇಕಮ್ಮ, ನಿಜಾನೇ. ಅವನಿಗೆ ನಿಜ ಗೊತ್ತಾಗ್ಬೇಕು. ಆದ್ರೆ ಅದಕ್ಕೆ ಇದು ಸಮಯ ಅಲ್ಲ ಅಂತೀನಿ. ಅವನಿಗೆ ಯಾವಾಗ ಹೇಗೆ ಹೇಳಬೇಕೋ ಆವಾಗ ಹಾಗೆ ಹೇಳೋಣ. ಅಲ್ಲಿವರೆಗೂ ನೀನು ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ, ನೆಮ್ಮದಿಯಾಗಿರು.
ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವತ್ತೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಶ್ಯಾಮಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಶ್ಯಾಮ ಹಾಗೆ ನೋಡ್ತಾ ಇದೀಯಾ? ಅವ್ರು ಯಾರು ಗುರ್ತಿಸಿಗ್ಲಿಲ್ವಾ? ಹೇಗ್ ಗುರ್ತು ಹಿಡಿತಾರೆ ಹೇಳಿ? ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ನಾನು ಹಾಸ್ಪಿಟಲಿಗೆ ಬರ್ಲಿಲ್ಲ ಅಲ್ವಾ? ಹೌದಲ್ವಾ ಶ್ಯಾಮ, ನಿನಗೆ ಆಕ್ಸಿಡೆಂಟ್ ಆಗಿ ನೀನು ರೋಡಲ್ಲಿ ಬಿದ್ದಿದ್ದಾಗ ಈ ಮೇಡಮೇ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸಿದ್ರು. ಹೌದಾ? ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ. ನೀವ್ ಸಮಯಕ್ಕೆ ಬರ್ದೇ ಇದ್ದಿದ್ರೆ ನಾನಿವತ್ತು ಬದುಕ್ತಾನೆ ಇರ್ಲಿಲ್ವೇನೋ. ಆ ದೇವರು ನನಗೆ ಜನ್ಮ ಕೊಟ್ರೆ ನೀವ್ ನನಗೆ ಪುನರ್ಜನ್ಮ ಕೊಟ್ರಿ. ಏನ್ ಕೊಟ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ. ಅದೇನ್ ಶ್ಯಾಮ ಹೀಗ್ ಮಾತಾಡ್ತಾ ಇದ್ದೀರಾ? ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡೋದು ದೊಡ್ಡ ಘನ ಕಾರ್ಯನಾ? ಹಾಗೆ ಹೇಳೋದು ನಿಮ್ಮ ದೊಡ್ಡತನ ಮೇಡಮ್. ಎದುರಲ್ಲಿರೋರು ಕಷ್ಟದಲ್ಲಿದ್ರೂ ಕೂಡ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಹೋಗುವಂಥ ಜನಗಳಿರೋ ಈ ಕಾಲದಲ್ಲಿ ನೀವು ಶ್ಯಾಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು ನಿಜವಾಗ್ಲೂ ಗ್ರೇಟ್ ವಿಷಯ. ನನ್ನ ಅಷ್ಟೊಂದು ಹೊಗಳಬೇಡಿ. ನಿಜವಾಗ್ಲೂ ನಾನು ಗ್ರೇಟ್ ಅಂತ ಅನ್ಕೊಂಡ್ಬಿಡ್ತೀನಿ. ತಗೋ ಶ್ಯಾಮ, ಅಮ್ಮನವ್ರ ಗುಡಿಯಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಓಕೆ ಸರ್, ನಾನಿನ್ ಹೊರಡ್ತೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಬರ್ತೀನಿ. ಟೇಕ್ ಕೇರ್ ಶ್ಯಾಮ, ಹುಷಾರು. ಬಾಯ್. ಬಿಲ್ ಪೇಮೆಂಟ್ ಆಗಿದೆಯಪ್ಪ, ನಾವಿನ್ನು ಹೊರಡೋಣ. ಸರಿ ಡ್ಯಾಡಿ. ವೈದೇಹಿ, ಏನತ್ತೆ? ಶ್ಯಾಮಂಗೆ ದೃಷ್ಟಿ ತೆಗಿಯೋಕೆ ಎಲ್ಲ ಏರ್ಪಾಡು ಮಾಡಿದ್ಯಾ? ಮಾಡ್ತಿದ್ದೀನಿ ಅತ್ತೆ. ಬೇಗ ಬೇಗ ಮುಗ್ಸು, ಅವ್ರುಗಳು ಬರೋ ಟೈಮ್ ಆಯ್ತು. ಸರಿ ಅತ್ತೆ. ಐಶ್ವರ್ಯ, ಐಶ್ವರ್ಯ. ಏನತ್ತೆ? ಒಂದ್ಸಲ ಅಖಿಲ್ ಅವ್ರಿಗೆ ಫೋನ್ ಮಾಡಿ ಅವರು ಹಾಸ್ಪಿಟ್ಲಿಂದ ಹೊರಟಿದಾರೋ ಇಲ್ವೋ ಅಂತ ಕೇಳ್ಕೊಮ್ಮ. ಹೊರಟಿರ್ತಾರೆ ಅತ್ತೆ, ಯೋಚನೆ ಯಾಕೆ? ಯೋಚನೆ ಆಗದೆ ಇನ್ನೇನಮ್ಮ. ರಾಹುಕಾಲ ಬರೋಕ್ ಮುಂಚೆನೆ ಅವರು ಹಾಸ್ಪಿಟ್ಲಿಂದ ಹೊರಟಿರ್ಬೇಕು. ರಾಹುಕಾಲದಲ್ಲಿ ಮನೆಯಿಂದ ಹಾಸ್ಪಿಟಲ್ಗೆ ಹೊರಟ್ರು, ಹಾಸ್ಪಿಟಲ್ಲಿಂದ ಮನೆಗೆ ಹೊರಟ್ರು, ಜೀವನ ಪೂರ್ತಿ ಹಾಸ್ಪಿಟಲ್ ಸುತ್ತಾನೇ ಸುತ್ತಾ ಇರ್ಬೇಕು ಅಂತಾರೆ ಕೆಲವರು. ಅದೆಲ್ಲ ಮೂಢನಂಬಿಕೆ ಅತ್ತೆ, ಅಂಥದ್ದೆಲ್ಲ ಏನಿರಲ್ಲ. ಮೂಢನಂಬಿಕೆನೋ ಗಾಢ ನಂಬಿಕೆನೋ, ಅಂಥ ಒಂದು ನಂಬಿಕೆ ಇದೆ ಅಂತ ಗೊತ್ತಾದ್ಮೇಲೂ ನಮ್ಮ ಜಾಗ್ರತೆಯಲ್ಲಿ ನಾವಿರ್ಬೇಕಲ್ವಾ? ಅಷ್ಟು ದೊಡ್ಡ ಅಪಾಯದಿಂದ ನಮ್ ಶ್ಯಾಮ ಪಾರಾಗಿ ಮನೆಗೆ ವಾಪಸ್ ಬರ್ತಿದ್ದಾಳೆ. ಇನ್ನು ಅವಳು ಹಾಸ್ಪಿಟಲ್ ಸುತ್ತೋ ಅಂತ ಅಗತ್ಯನೇ ಬರಬಾರ್ದು. ಅದಕ್ಕೆ ರಾಹುಕಾಲ ಬರೋದ್ರಲ್ಲೇ ಅವರು ಅಲ್ಲಿಂದ ಹೊರಟ್ರೆ ಒಳ್ಳೇದು ಅಂತ ನಾನು ಅನ್ಕೋತಿದ್ದೀನಿ. ಮೊದಲು ಅವರು ಹೊರಟಿದಾರೋ ಇಲ್ವೋ ಅಂತ ಫೋನ್ ಮಾಡಿ ಕೇಳ್ಕೊ. ಸರಿ ಅತ್ತೆ. ಇವ್ರಿಗೆ ಚಿಕ್ಕ ಸೊಸೆ ಮೇಲೆ ದಿನೇ ದಿನೇ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಆ ಶ್ಯಾಮನ್ನ ಗುಟ್ಟೇನು ಹೊರಗಡೆ ಬಂದ್ರೆ ಆಗ ಇವರೇ ಶ್ಯಾಮನ್ನ ಕತ್ತಿ ಹಿಡಿದು ಹೊರಗೆ ತಳ್ತಾರೆ. ಶ್ಯಾಮ ಅವಳು ಹಾಡೋ ವಿಷಯ ಅಖಿಲ್ಗೆ ಹೇಳಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಬರ್ದಿರೋ ಲೆಟರ್ನ ಅಖಿಲ್ ಓದ್ಲಿಲ್ಲ ಅಂತ ಫೀಲ್ ಆಗ್ತಿದ್ದಾಳೆ. ಮನೆಗೆ ಹೋದ್ಮೇಲೆ ಸಮಯ ನೋಡಿ
ಅಖಿಲ್ಗೆ ನಿಜ ಹೇಳ್ತಾಳೇನೋ. ಹೇಳಿದ್ರೆ ಅಖಿಲ್ ಹೇಗೆ ರಿಯಾಕ್ಟ್ ಆಗ್ತಾನೋ ಏನೋ. ಯಾಕೆ ಡ್ಯಾಡಿ ಇಲ್ಲಿ ನಿಲ್ಸಿದ್ರಿ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಳಿ. ನೀನ್ ಕಾರಲ್ಲೇ ಕೂತ್ಕೊಳ್ಳಮ್ಮ. ನಾನು ಅವನ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ. ನಡಿ. ಮಾವ ಅಖಿಲ್ ಅವ್ರ ಹತ್ರ ಏನ್ ಮಾತಾಡ್ತಾರೆ? ಬಹುಶಃ ನನ್ನ ಹಾಡಿಗೆ ಸಂಬಂಧಪಟ್ಟಿರೋ ನಿಜ ಹೇಳ್ತಾರೇನೋ. ಏನ್ ಡ್ಯಾಡಿ, ಏನೋ ಮಾತಾಡಬೇಕು ಅಂತಂದ್ರಿ, ಯಾಕೆ ಇವಾಗ ಸೈಲೆಂಟ್ ಆಗಿದ್ದೀರಾ? ಅದೇ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀನ್ ಯಾವುದೋ ಹುಡುಗಿನ ಮದುವೆ ಆಗೋದಕ್ಕೆ ಕಲ್ಯಾಣ ಮಂಟಪಕ್ಕೆ ಬಂದೆ. ಆ ಶ್ಯಾಮನು ಬೇರೆ ಯಾರೋ ಹುಡುಗನ ಮದುವೆ ಆಗೋದಕ್ಕೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ಲು. ಆದ್ರೆ ವಿಧಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತು. ಶ್ಯಾಮನ ನಿನ್ನ ಜೀವನದ ಅರ್ಧಾಂಗಿಯಾಗಿ ಮಾಡ್ತು. ಶ್ಯಾಮ ಹಾಗೆ ನಿನ್ನ ಜೀವನದಲ್ಲಿ ಬರೋದು ಕಾಕತಾಳೀಯ ಅಲ್ಲಪ್ಪ. ಯಾವುದೋ ಕಾರಣ ಇರೋದಕ್ಕೆ ಆಗಿರ್ಬೇಕು ಅಂತ ನಾನು ಅನ್ಕೊಂತಿದ್ದೀನಪ್ಪ. ಮತ್ತೆ ನೀನೇನ್ ಅನ್ಕೊಂತಿದೀಯಾ? ಮೊದಲು ನಮ್ಮ ಮದುವೆ ಕಾಕತಾಳಿ ಅಂತಾನೆ ಅಂದ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಅದು ಸರಿಯಲ್ಲ ಅಂತ ನನಗೆ ಅರ್ಥ ಆಯ್ತು. ಯಾವುದೋ ಕಾರಣದಿಂದಾನೇ ದೇವರು ನಮ್ಮಿಬ್ಬರನ್ನ ಸೇರಿಸಿದಾನೆ ಅನ್ನಿಸ್ತಿದೆ. ಗುಡ್, ವೆರಿ ಗುಡ್. ನೀನು ಕೂಡ ಡಿಟ್ಟೋ ನಂತರನೇ ಯೋಚನೆ ಮಾಡ್ತಿದ್ಯಾ. ಶ್ಯಾಮ ನಿನಗಿಷ್ಟ ಇಲ್ಲದೆ ಹೋದ್ರು ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ಶ್ಯಾಮನ ನಿನ್ನ ಹೆಂಡತಿಯಾಗಿ ನಮ್ಮ ಮನೆ ಕರ್ಕೊಂಡು ಬಂದ್ಮೇಲೆ ಅವಳು ಕಂಡ್ರೆ ನಿನ್ಗಿಷ್ಟ ಆಯ್ತು ಅನ್ನೋದು ನನಗರ್ಥ ಆಯ್ತು. ಶ್ಯಾಮನ ನೀನು ಎಷ್ಟು ಇಷ್ಟಪಡ್ತಿದ್ಯಾ ಅನ್ನೋದು, ಹಾಸ್ಪಿಟ್ಲಲ್ಲಿ ಶ್ಯಾಮ ಇರೋ ಪರಿಸ್ಥಿತಿನ ನೋಡಿ ನೀನು ಎಷ್ಟು ನೋವು ಅನುಭವಿಸ್ದೆ ಅನ್ನೋದನ್ನ ನನ್ನ ಕಣ್ಣಾರೆ ನೋಡಿದ ಮೇಲೆ ನನ್ಗೆ ಅರ್ಥ ಆಯ್ತಪ್ಪ. ಅದಕ್ಕೆ ನಿನಗೊಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಶ್ಯಾಮನ ನೀನು ಇಷ್ಟೊಂದು ಇಷ್ಟಪಡ್ತಿರುವಾಗ ಒಂದು ವೇಳೆ ಶ್ಯಾಮನಿಂದ ನಿನಗೇನಾದ್ರೂ ತೊಂದರೆ ಆದ್ರೂ ನಿನ್ನ ಮನಸ್ಸು ಬದಲಾಗಬಾರ್ದು. ನಿನ್ನ ಮನಸ್ಸಲ್ಲಿರೋ ಶ್ಯಾಮನ್ ಸ್ಥಾನ ಬದಲಾಗಬಾರ್ದು. ಒಂದು ರೀತಿಲಿ ಶ್ಯಾಮನ್ಗೆ ಇದು ಪುನರ್ಜನ್ಮ ಇದ್ದಾಗೆ. ಅವಳು ಸಾವಿನ ದೌಡೆವರೆಗೂ ಹೋಗಿ ವಾಪಸ್ ಬಂದಿದ್ದಾಳಪ್ಪ. ಅಂತ ವ್ಯಕ್ತಿಗೆ ಎಂಥ ಪರಿಸ್ಥಿತಿಲೂ ಕಷ್ಟ ಕೊಡಬಾರ್ದು. ನಿಮ್ಮಿಬ್ಬರ ಮಧ್ಯೆ ಏನೇ ಸಮಸ್ಯೆ ಬಂದ್ರು, ಏನೇ ಜಗಳ ಆದ್ರೂ, ಎಂಥ ಪರಿಸ್ಥಿತಿ ಬಂದ್ರು ನೀನ್ ಮಾತ್ರ ಶ್ಯಾಮ ಕೈನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆ ಸಮಸ್ಯೆಗಳು, ನಿಮ್ಮ ಜಗಳ, ಆ ಪರಿಸ್ಥಿತಿ ನಿಮ್ಮಿಂದ ದೂರ ಆಗ್ಬೇಕೆ ಹೊರತು ನೀವಿಬ್ರು ಮಾತ್ರ ಒಬ್ರಿಂದ ಒಬ್ರು ದೂರ ಆಗ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಡ್ಯಾಡಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಶ್ಯಾಮಂಗೆ ಯಾವ ರೀತಿಲೂ ನೋವು ಕೊಡಲ್ಲ. ಶ್ಯಾಮನ್ ಕೈನ ಯಾವುದೇ ಪರಿಸ್ಥಿತಿನಲ್ಲೂ ನಾನು ಬಿಡಲ್ಲ. ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ವೆರಿ ಮಚ್. ಮಾವ ಹೇಳಿದ್ದಾರೆ ಅನ್ಸುತ್ತೆ. ಈಗ ಅವರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ. ನಡಿ. ಹಲೋ. ಹಾ, ಏನಂದ್ರೆ
ಮಾವ ನಿಮ್ ಹತ್ರ ಏನ್ ಹೇಳಿದ್ರು? ಯಾರು ಏನೇ ಹೇಳಿದ್ರು ಏನೇ ನಡೆದ್ರು ಯಾವತ್ತಿಗೂ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ, ಸರಿನಾ? ಮಾವ ನನ್ನ ಹಾಡಿನ ವಿಷಯ ಹೇಳಿದ್ರು ಕೂಡ ಅಖಿಲ್ ಅವ್ರಿಗೆ ನನ್ನ ಮೇಲೆ ಕೋಪ ಬರ್ಲಿಲ್ಲ ಅಂತಾಯ್ತು. ಕರುಣೆ ತೋರಿಸ್ದೆ ಕೃಷ್ಣ, ನನ್ನ ಕಾಪಾಡ್ದೆ, ನನ್ನ ಬೇಡಿಕೆ ಈಡೇರಿಸ್ದೆ. ನಾನು ಫೋನ್ ಮಾಡ್ತೀನಿ. ನಾನು ಅಖಿಲ್ಗೆ ಫೋನ್ ಮಾಡಿ ಎಷ್ಟು ಹೊತ್ತಾಯ್ತು, ಹೊರಟಿದೀವಿ ಅಂದವರು ಇನ್ನೂ ಬರ್ಲಿಲ್ವಲ್ಲ. ಮಧ್ಯದಲ್ಲಿ ಅದೇನ್ ಘನಕಾರ್ಯ ಮಾಡ್ತಿದಾರೋ. ಅಲ್ಲೋಡು, ಬಂದೇ ಬಿಟ್ಟು. ಹಿಡ್ಕೋ ವೈದೇಹಿ, ದೃಷ್ಟಿ ತೆಗಿಯಮ್ಮ. ಸರಿ ಅತ್ತೆ. ಕೆಟ್ಟ ಕಣ್ಣು, ಹಾಳ್ ಕಣ್ಣು, ಮನೆಯವ್ರ ದೃಷ್ಟಿ, ಊರವ್ರ ದೃಷ್ಟಿ, ಎಲ್ಲರ ದೃಷ್ಟಿನೂ ಹೋಗ್ಲಿ. ಬಾ ಶ್ಯಾಮ. ಏನಂದ್ರೆ ನನ್ನ ಒಂದ್ಸಲ ಕೃಷ್ಣನ್ ಹತ್ರ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗಪ್ಪ. ನಡಿ. ನಡೀರಿ. ಕೃಷ್ಣ, ಇಷ್ಟು ದಿನ ನನಗೆ ಈ ಜನ್ಮಕ್ಕೆ ಸಾಕಾಗೋ ವರ ಕೊಟ್ಟೆ. ಮತ್ತೆ ನಾನು ಈ ಮನೆ ಕಾಲಿಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಯಾರು ಏನೇ ಹೇಳಿದ್ರು ಏನೇ ನಡೆದ್ರು ಯಾವತ್ತಿಗೂ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ, ಸರಿನಾ? ನಿನ್ ದಯೆಯಿಂದ ಮತ್ತೆ ನಾನು ಈ ಮನೇಲಿ ಕಾಲಿಡ್ತಿದ್ದೀನಿ.